ಪ್ರಯುಕ್ತ ಮಹಿಳೆಯರಿಗೆ ಬಂಪರ್ ಆಫರ್. ರಾಜ್ಯ ಸರ್ಕಾರದ ಹೊಸ ಯೋಜನೆ ಏನಿದು? ಗೃಹಲಕ್ಷ್ಮಿ ಸಹಕಾರ ಸಂಘದಿಂದ ಮಹಿಳೆಯರಿಗೆ ಏನು ಲಾಭ? ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ಇದು ಅದೆಷ್ಟು ಮಹಿಳೆಯರ ಜೀವನ ರೂಪಿಸುವಲ್ಲಿ ಸಹಕಾರಿಯಾಗಿದೆ. ಇದೀಗ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಬಂಪರ್ ಗಿಫ್ಟ್ ನೀಡಿದೆ. ಹಾಗಾದ್ರೆ ಏನಿದು ಹೊಸ ಯೋಜನೆ? ಏನಿದು ಸಹಕಾರ ಸಂಘ? ಈ ಕುರಿತಾದ ಮಾಹಿತಿ ಇಲ್ಲಿದೆ. ಹೌದು, ಗೃಹಲಕ್ಷ್ಮಿ ಸಹಕಾರ ಸಂಘ ಅಥವಾ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಡಿಯಲ್ಲಿ ರೂಪಿಸಲಾಗಿರುವಂತಹ ಹೊಸ ಯೋಜನೆ. ಇದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸುಮಾರು 1.25 ಕೋಟಿ ಮಹಿಳೆಯರು ಆರ್ಥಿಕ ಸಬಲೀಕರಣಕ್ಕಾಗಿ ರಚಿಸಲಾಗುವ ಬಹುದ್ದೇಶ ಸಹಕಾರ ಸಂಘಗಳಾಗಿದೆ. ಇದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಮಾದರಿಯಲ್ಲಿ ರಚಿಸಲಾಗಿರುವಂತಹ ಬಹುದ್ದೇಶ ಸಹಕಾರ ಸಂಘ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನ ಒಗ್ಗೂಡಿಸಿ ಅವರಿಗೆ ಆರ್ಥಿಕ ಚಟುವಟಿಕೆಗಳಿಗೆ ಅಂದ್ರೆ ಉದ್ಯಮ ಸಾಲಗಳನ್ನ ಪಡೆಯಲಿಕ್ಕೆ ಸಹಕಾರ ಆಗುವಂತ ಸಂಘ. ಗೃಹಲಕ್ಷ್ಮಿ ಫಲಾನುಭವಿಗಳ ಉಳಿತಾಯ ಹೆಚ್ಚಳ, ವಿವಿಧ ಆದಾಯೋತ್ಪನ್ನ ಚಟುವಟಿಕೆಗಳಿಗೆ ಹಣ ಬಳಕೆ, ಅಂಗನವಾಡಿಗಳಿಗೆ ಪೌಷ್ಟಿಕ ಆಹಾರವನ್ನ ಪೂರೈಕೆ ಮಾಡುವಂತಹ ಸಲುವಾಗಿ ಅದರ ಜೊತೆಗೆ ಜನತಾ ಬಜಾರ್ಗಳನ್ನ ಸ್ಥಾಪಿಸುವುದಕ್ಕೆ ಸಹಕಾರ ಆಗುವಂತಹ ನಿಟ್ಟಿನಲ್ಲಿ ಈ ಒಂದು ಸಹಕಾರ ಸಂಘ ಸ್ಥಾಪನೆಗಳನ್ನ ಆರಂಭ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ. ಅದರ ಜೊತೆಗೆ ಸ್ತ್ರೀ ಸಬಲತೆಯನ್ನ ಸಾಧಿಸುವ ಗುರಿಯನ್ನ ಕೂಡ ಈ ಯೋಜನೆ ಹೊಂದಿದೆ. ಸದಸ್ಯತ್ವ ಪ್ರಕ್ರಿಯೆ ಮುಖ್ಯವಾಗಿ ಸ್ಥಳೀಯ ಮಟ್ಟದಲ್ಲಿ ಅಥವಾ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಅಥವಾ ಜಿಲ್ಲಾ ಕಚೇರಿಗಳ ಮೂಲಕ ನಡೆಯುತ್ತೆ. ಇದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮಾತ್ರ ಸೀಮಿತ ಆಗಿದೆ. ಹಾಗಾದ್ರೆ ಯಾರು ಸದಸ್ಯರಾಗಬಹುದು? ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ನೋಂದಾಯಿತರಾಗಿರುವಂತಹ ಮಹಿಳೆಯರು, ರಾಜ್ಯದ ಯಾವುದೇ ಗ್ರಾಮೀಣ ಅಥವಾ ನಗರ ಪ್ರದೇಶದ ಗೃಹಿಣಿಯರು ಅರ್ಹರಾಗಿರ್ತಾರೆ. ಯೋಜನೆಯು ಸ್ವಸಹಾಯ ಗುಂಪುಗಳ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. 10ರಿಂದ 20 ಮಹಿಳೆಯರ ಗುಂಪು ರಚಿಸಿ ಸಂಘಕ್ಕೆ ಸೇರಬೇಕು ಹಾಗೂ ಗೃಹಲಕ್ಷ್ಮಿ ನೋಂದಣಿ ಖಚಿತಪಡಿಸಿಕೊಳ್ಳಿ. ಯೋಜನೆಯು ಸ್ವಸಹಾಯ ಗುಂಪುಗಳ ಮಾದರಿಯಲ್ಲೇ ಕಾರ್ಯನಿರ್ವಹಿಸುತ್ತೆ. 10ರಿಂದ 20 ಮಹಿಳೆಯರ ಗುಂಪು ರಚಿಸಿ ಸಂಘಕ್ಕೆ ಸೇರ್ಬೇಕಾಗತ್ತೆ. ಇದರ ಮೊದಲು ಗೃಹಲಕ್ಷ್ಮಿ ನೋಂದಣಿಯನ್ನ ಖಚಿತಪಡಿಸಿಕೊಳ್ಬೇಕಾಗತ್ತೆ. ಖಚಿತಪಡಿಸಿಕೊಳ್ಳಲು ಸೇವಾ ಸಿಂಧು ಪೋರ್ಟಲ್ ಅಂದ್ರೆ sevasindu.karnataka.government.in ಲಾಗಿನ್ ಆಗಿ ಗೃಹಲಕ್ಷ್ಮಿ ಆಪ್ನಲ್ಲಿ ನಿಮ್ಮ ನೋಂದಣಿಯನ್ನ ಪರಿಶೀಲಿಸಿ. ಇದಕ್ಕೆ ತಮ್ಮ ಆಧಾರ್ ಅನ್ನ ಲಿಂಕ್ ಆಗಿರಬೇಕು ಮತ್ತು ಬ್ಯಾಂಕ್ ಖಾತೆ ಸಕ್ರಿಯವಾಗಿರಬೇಕು. ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಗೃಹಲಕ್ಷ್ಮಿ ಸಹಕಾರ ಸಂಘ ಗುಂಪು ರಚನೆಗೆ ಸಂಬಂಧಿಸಿದ ಮಾಹಿತಿಯನ್ನ ಕೇಳಬಹುದು. ನಿಮ್ಮ ಪಕ್ಕದಲ್ಲಿರುವ 10ರಿಂದ 20 ಮಹಿಳೆಯರೊಂದಿಗೆ ಗುಂಪು ರೂಪಿಸಿ ಸ್ಥಳೀಯ DWCD ಅಧಿಕಾರಿಗಳ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿಯೊಂದಿಗಿನ ಗುಂಪಿನ ಸದಸ್ಯರ ವಿವರಗಳನ್ನ ನೀಡಿ ಗುಂಪು ರಚನೆಗೆ ಯಾವುದೇ ಶುಲ್ಕ ಇಲ್ಲ, ಸರ್ಕಾರಿ ನಿಧಿಯಿಂದ ನಡೆಯುತ್ತೆ. ಹಾಗಾದ್ರೆ ದಾಖಲೆಗಳನ್ನ ಯಾವುದೆಲ್ಲ ನೀಡಬೇಕಾಗುತ್ತೆ ಅನ್ನ ನೋಡುವುದಾದ್ರೆ ಆಧಾರ್ ಕಾರ್ಡ್ ಕಡ್ಡಾಯ, ಬ್ಯಾಂಕ್ ಪಾಸ್ಬುಕ್ ಅಥವಾ ಖಾತೆ ವಿವರಗಳನ್ನ ನೀಡಬೇಕು. ಗೃಹಲಕ್ಷ್ಮಿ ಯೋಜನೆ ನೋಂದಣಿ ಸಂಖ್ಯೆ ಅಥವಾ ಫಲಾನುಭವಿ ಐಡಿಯನ್ನ ನೀಡಬೇಕಾಗತ್ತೆ. ಅರ್ಜಿ ಪರಿಶೀಲನೆಯ ನಂತರ 1ರಿಂದ 2 ವಾರಗಳಲ್ಲಿ ಗುಂಪು ಅನುಮೋದಿತವಾಗಿ ಸಂಘದ ಭಾಗ ಆಗುತ್ತೆ. ನಂತರ ತರಬೇತಿ ಅಥವಾ ಕೌಶಲ್ಯ ಅಭಿವೃದ್ಧಿ, ಸಾಲ ನಿರ್ವಹಣೆ ಹೀಗೆ ನೀಡಲಾಗುತ್ತೆ. ನಂತರ ತರಬೇತಿ, ಕೌಶಲ್ಯ ಅಭಿವೃದ್ಧಿಗಳನ್ನ ಕೂಡ ನೀಡಲಾಗುತ್ತೆ. ಕಡಿಮೆ ಬಡ್ಡಿಯಲ್ಲಿ ಸಾಲ ಸೌಲಭ್ಯ ಕೂಡ ದೊರಕುತ್ತೆ. ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ನೋಂದಣಿಗೆ ಅನುಮತಿ ಸಿಗ್ತಾ ಇದ್ದಂತೆ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ. 31 ಜಿಲ್ಲೆಗಳ ಉಪನಿರ್ದೇಶಕರಿಗೆ ಸದಸ್ಯತ್ವದ ಅರ್ಜಿ, ನಿಗದಿತ ನಮೂನೆ ಸಹಿತ ಪತ್ರ ಬರೆದು ಮುಂದಿನ ಕ್ರಮಗಳ ಬಗ್ಗೆ ಇಲಾಖೆ ನಿರ್ದೇಶಕರು ಸೂಚಿಸಿದ್ದಾರೆ. ಕೊಡಗು ಜಿಲ್ಲೆಗೆ 50, ಉಳಿದ 30 ಜಿಲ್ಲೆಗೆ ತಲಾ 65ರಂತೆ ಫಲಾನುಭವಿಗಳಿಂದ ಸದಸ್ಯತ್ವದ ಅರ್ಜಿ ಸ್ವೀಕಾರ ಆಗುತ್ತೆ. ಪ್ರತಿ ಷೇರುದಾರರಿಂದ ಷೇರು ಮೌಲ್ಯ ₹1,000 ಷೇರು ಶುಲ್ಕ, ಪ್ರವೇಶ ಶುಲ್ಕ ತಲಾ ₹100 ಆಗಿರುತ್ತೆ. ಅರ್ಜಿ ಶುಲ್ಕ 50 ಸೇರಿ ಒಟ್ಟು ₹1,250 ಪಡಿಬೇಕು. ಸದಸ್ಯತ್ವ ಅರ್ಜಿ, ಸದಸ್ಯರ ವಿವರಗಳನ್ನ ಸಿದ್ಧಪಡಿಸಿ ಪ್ರತಿ ಷೇರುದಾರರ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಗೃಹಲಕ್ಷ್ಮಿ ಮಂಜೂರಾತಿ ಆದೇಶ ಸಂಖ್ಯೆ, 4 ಪಾಸ್ಪೋರ್ಟ್ ಸೈಜ್ನ ಫೋಟೋಗಳನ್ನ ನೀಡುವುದರ ಮೂಲಕ ಡಿಮ್ಯಾಂಡ್ ಡ್ರಾಫ್ಟ್ನೊಂದಿಗೆ ಪ್ರಧಾನ ಕಚೇರಿಗೆ ಸಲ್ಲಿಸಬೇಕು ಅಂತ ಸೂಚಿಸಿದ್ದಾರೆ. ಒಟ್ಟಾರೆಯಾಗಿ ಮಹಿಳೆಯರು ಸ್ವಾವಲಂಬಿಯಾಗಿ ಜೀವನ ರೂಪಿಸಬೇಕೆನ್ನುವ ನಿಟ್ಟಿನಲ್ಲಿ ಆರಂಭವಾಗಿರುವಂತಹ ಯೋಜನೆ ಮಹಿಳೆಯರು ಸ್ವತಂತ್ರವಾಗಿ ಬದುಕುವ ಕನಸು ನನಸಾಗ್ತದೆ ಎಂದು ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ.